ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ, ವನ್ಯಜೀವಿ ಧಾಮದ ನಿನ್ಯಂ ಅರಣ್ಯದಲ್ಲಿ, ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ, ವನ್ಯಜೀವಿ ಧಾಮದ ನಿನ್ಯಂ ಅರಣ್ಯದಲ್ಲಿ, ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ, ವನ್ಯಜೀವಿ ಧಾಮದ ನಿನ್ಯಂ ಅರಣ್ಯದಲ್ಲಿ, ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ, ವನ್ಯಜೀವಿ ಧಾಮದ ನಿನ್ಯಂ ಅರಣ್ಯದಲ್ಲಿ, ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ, ವನ್ಯಜೀವಿ ಧಾಮದ ನಿನ್ಯಂ ಅರಣ್ಯದಲ್ಲಿ, ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ, ವನ್ಯಜೀವಿ ಧಾಮದ ನಿನ್ಯಂ ಅರಣ್ಯದಲ್ಲಿ, ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ, ವನ್ಯಜೀವಿ ಧಾಮದ ನಿನ್ಯಂ ಅರಣ್ಯದಲ್ಲಿ, ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ, ವನ್ಯಜೀವಿ ಧಾಮದ ನಿನ್ಯಂ ಅರಣ್ಯದಲ್ಲಿ, ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ, ವನ್ಯಜೀವಿ ಧಾಮದ ನಿನ್ಯಂ ಅರಣ್ಯದಲ್ಲಿ, ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ,
ವನ್ಯಜೀವಿ ಧಾಮದ ಮಿನ್ಯಂ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವನ್ಯಜೀವಿ ಧಾಮದ ಮಿನ್ಯಂ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವನ್ಯಜೀವಿ ಧಾಮದ ಮಿನ್ಯಂ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವನ್ಯಜೀವಿ ಧಾಮದ ಮಿನ್ಯಂ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವನ್ಯಜೀವಿ ಧಾಮದ ಮಿನ್ಯಂ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವನ್ಯಜೀವಿ ಧಾಮದ ಮಿನ್ಯಂ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿರುವಂತಹದ್ದು ಕರ್ನಾಟಕ. ನೋಡಿ, ಇನ್ನು ಗಂಧದ ಗುಡಿಯನ್ನ ಕಸಾಯಿಖಾನೆ ಮಾಡ್ತಾ ಇದೆ ಸರ್ಕಾರ. 5 ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಮೃತಪಟ್ಟಿರುವಂತಹ ವಿಷಯ ಅತ್ಯಂತ ಆಘಾತಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯ ಮಾಡ್ತಿದ್ದಾರೆ. ಏನಾಗ್ತಿದೆ ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವನ್ಯಜೀವಿ ಧಾಮದ ಮಿನ್ಯಂ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದಂತಹ